ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನಡೆದ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಕ ಸಂಸ್ಥೆ ಹಾಗೂ ಆಚಾರ್ಯ ಪ್ರತಿಷ್ಠಾನ ಫೌಂಡೇಶನ್ ವತಿಯಿಂದ ಕರ್ನಾಟಕ ಸುಪುತ್ರ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ರಾಜ್ಯದ ಮಟ್ಟದ ಪದಾಧಿಕಾರಿಗಳು ಹಾಗೂ ಮಹಿಳಾ ಆಯೋಗ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ಆಚಾರ್ಯ ಪ್ರತಿಷ್ಠಾನ ಫೌಂಡೇಶನ್ ಅವರು 150 ಜನರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಸಾಧಕಿಯರು ಸಾಧಕರಿಗೆ ಕರೆದು ಇವತ್ತು ವೇದಿಕೆ ಮೇಲೆ ಸನ್ಮಾನ ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ಆಗಿದೆ. ಸಾಧನೆ ಮಾಡಿರುವವರಿಗೆ ಇವತ್ತು ಸಾಧಕ ಸಮಾರಂಭ ಇದು ನಿಮಗೆ ಇನ್ನೂ ಹೆಚ್ಚಿಗೆ ನಿಮ್ಮ ಇನ್ನೂ ಸಾಕಷ್ಟು ಜನರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸ್ತಾ ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ತಂದೆ ತಾಯಂದಿರಿಗೆ, ನನ್ನೆಲ್ಲ ಪುಟಾಣಿ ಮಕ್ಕಳಿಗೆ ನಾನು ನಾಗಲಕ್ಷ್ಮಿ ನಿಮ್ಮ ಮನೆ ಮಗಳು ಮಾಡುವ ನಮಸ್ಕಾರ. ಖುಷಿ ಏನಂದ್ರೆ ಇದು ನಮ್ಮೂರಿನ ಅಣ್ಣ ಗಣೇಶ್ ಬಹಳ ಕಾರ್ಯಕ್ರಮಗಳಿಗೆ ಕರೆದು ಇದು ಮೊದಲನೇ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ. ಮನೆ ಕೆಳಗಡೆ ಬೇಗನೆ ಬಂದೆ, ಆದರೆ ಎಷ್ಟು ಜನ ಹೆಣ್ಮಕ್ಳು ಅವ್ರನ್ನ ಬಿಟ್ಟು ಬರೋಕ್ಕಾಗಲಿಲ್ಲ, ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಇವತ್ತಿನ ಕಾರ್ಯಕ್ರಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ಮತ್ತು ಆಚಾರ್ಯ ಪ್ರತಿಷ್ಠಾನ ಸೇವಾ ಟ್ರಸ್ಟ್ ವತಿಯಿಂದ ನಾವು 125 ಜನಕ್ಕೆ ಕರ್ನಾಟಕ ಸುಪುತ್ರ ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಪ್ರಶಸ್ತಿಯನ್ನ ಇಡೀ ರಾಜ್ಯದಲ್ಲಿ ಹಲವು ಕೆಲಸವನ್ನ ಅಂದ್ರೆ ಉತ್ತಮವಾಗಿ ಸಮಾಜ ಸೇವೆ ಮಾಡಿರುವಂತವರಿಗೆ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನ ನೀಡಿದ್ದೇವೆ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಪದಾಧಿಕಾರಿಗಳಿಗೂ ಕೂಡ ಹಲವಾರು ಜನಕ್ಕೆ ಗೌರವವನ್ನ ಕೊಟ್ಟು ಸನ್ಮಾನ ಮಾಡಿದ್ದೇವೆ. ಜೊತೆಗೆ SSLC ಮತ್ತು PUC ಮಕ್ಕಳಿಗೂ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ದೇವೆ. ಬಂದಿರುವಂತ ಯಾರೇ ಆಗಿರಲಿ ಸಾರ್ವಜನಿಕರು ಅವ್ರಿಗೂ ಕೂಡ ನಾವು ಒಂದು ಸನ್ಮಾನವನ್ನ ಮಾಡಿದ್ದೇವೆ. ನಮ್ಮ ಉದ್ದೇಶ ಏನಂತಂದ್ರೆ ಪ್ರಾಮಾಣಿಕವಾಗಿ, ಏಕೆಂದ್ರೆ ಇವತ್ತಿನ ಒಂದು ವೇದಿಕೆಯನ್ನ ಒಬ್ಬರಿಗೆ ನಾವು ಕೊಟ್ಟಾಗ ಅವ್ರಿಗೆ ಗೌರವನ್ನ ಸಲ್ಲಿಸಿದಾಗ ಅವ್ರ ಮುಂದಿನ ದಿನದಲ್ಲಿ ನಾನು ಒಂದು ಏನು ಸಮಾಜದಲ್ಲಿ ನಾನು ಒಂದು ಒಳ್ಳೆ ಕೆಲಸ ಮಾಡಬೇಕು, ನಾನು ಏನಾದ್ರು ಕೊಡುಗೆ ಕೊಡಬೇಕು ಅನ್ನೋದು ಆ ಥಾಟ್ ಇಟ್ಕೊಂಡು ನಾವು ಆ ಕೆಲಸವನ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಅವ್ರಿಗೆ ಆ ಗಮನವನ್ನ ಕೊಡಬೇಕಾಗಿದೆ. ಇಡೀ ಸಮಾಜದಲ್ಲಿ ನಾವು ಸಂಸ್ಥೆ ಸುಮಾರು 11 ವರ್ಷಗಳಿಂದ ನಾವು ಹ್ಯೂಮನ್ ರೈಟ್ಸ್ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಜೊತೆಗೆ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ 6 ವರ್ಷಗಳಿಂದ ಸತತವಾಗಿ ಒಂದು ಪ್ರಾಮಾಣಿಕವಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಬಂದು ನಾನು ವರ್ಷಕ್ಕೆ 2 ಕಾರ್ಯಕ್ರಮವನ್ನ ಮಾಡ್ತೇನೆ. ಇದು 3ನೇ ಕಾರ್ಯಕ್ರಮ ವರ್ಷದಲ್ಲಿ, ಇದು ಸಪರೇಟ್ ಇದೆ. ಆಕ್ಚುಲಿ ನಾನು ಒಂದು 3 ವರ್ಷದಿಂದ ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಬೇಕು ಅಂತ ಆಸೆ ಪಟ್ಕೊಂಡು ಇದು ನಮಗೆ ಸಮಯ ಸಿಕ್ಕಿತ್ತು ಇವತ್ತು. ಹಾಗಾಗಿ ಕಾರ್ಯಕ್ರಮವನ್ನ ರೂಪಿಸಿದ್ದು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದ ಮಹಾಸ್ವಾಮಿಗಳು ಬಂದಿದ್ರು. ಹಾಗೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ರು. ಹಾಗೆ ನಮ್ಮ ಪಕ್ಕದಲ್ಲಿ ಕೂತಿರುವಂತ ನಮ್ಮ DCPಗಳು ಬಸವರಾಜ್ ಮಾಲಗತಿಯರು ಆತ್ಮೀಯರು ಅವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಇನ್ನೂ ಹಲವಾರು ಜನ, ಡಾಕ್ಟರ್ ಸತೀಶ್ ಅವರು, ಇನ್ನೂ ಹಲವಾರು ಜನ ಈ ಕಾರ್ಯಕ್ರಮದ ಸಾಕ್ಷಿಯಾಗಿ ಇಲ್ಲಿ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿದೆ ಅಂತ ಎಲ್ಲರೂ ಕೂಡ ನಮಗೆ ಹೇಳ್ತಾ ಇದ್ದಾರೆ. ನನಗಂತೂ ಗೊತ್ತಿಲ್ಲ ಏನಾಗಿದೆ ಅಂತ, ನನಗಿನ್ನೂ ಖುಷಿ ಪಟ್ಟಿಲ್ಲ ನಾನು. ಯಾಕೆಂದ್ರೆ ಒಂದ್ ಸ್ವಲ್ಪ ಜನ ಕಮ್ಮಿ ಆಯ್ತು. ಯಾಕಂದ್ರೆ ನನ್ನ ಕಾರ್ಯಕ್ರಮ ಅಂದಾಗ ಜನ ಯಾವತ್ತೂ ಕಮ್ಮಿ ಆಗಲ್ಲ ನನ್ನ ಕಾರ್ಯಕ್ರಮದಲ್ಲಿ. ಆದ್ರೆ ಕಮ್ಮಿ ಆಗಿದೆ ಅನ್ನೋದು ನನ್ಗೊಂಚೂರು ಬೇಸರ ಆಯ್ತದು. ಅದರಲ್ಲಿ ಬಿಟ್ರೆ ಬೇರೆ ನನ್ಗೆ ಗೊತ್ತಿಲ್ಲ. ಎಲ್ಲರೂ ಚೆನ್ನಾಗಿತ್ತು, ಎಲ್ಲ ಜನ ಸೇರೋರೆ ಅಂತ ಹೇಳ್ತಾರೆ. ನನಗೆಲ್ಲ ಒಂಚೂರು ಫೀಲ್ ಆಯ್ತು, ಒಂಚೂರು ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಹಾಗಾಗಿ ನನ್ನ ಉದ್ದೇಶ ಒಂದೇ, ಸಮಾಜದಲ್ಲಿ ಏಳಿಗೆಗೆ ಅದ್ಭುತವಾಗಿ ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ಒಂದು ಸಂಸ್ಥೆಯನ್ನ
ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಮ್ಮ ಸಂಸ್ಥೆಯನ್ನ, ಎರಡು ಸಂಸ್ಥೆಯ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯನ್ನ ಎತ್ತರಕ್ಕೆ ತಕೊಂಡೋಗ್ಬೇಕು ಅನ್ನೋದು ನನ್ನ ಅಭಿಲಾಷೆ. ಹಾಗಾಗಿ ಉತ್ತಮವಾಗಿ ಇವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಯಾವಾಗ್ಲೂ ಕೂಡ ನಾವು 2 ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಒಂದು ಸಮಾಜದಲ್ಲಿ ಪೌರ ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಇರ್ಬೋದು, SLC ಮತ್ತು PUC ಮಕ್ಳಿಗೆ ಮಾಡುವಂಥದ್ದು ಇರ್ಬೋದು, ಸಮಾಜದಲ್ಲಿ ಏಳಿಗೆ ಕೆಲಸ ಮಾಡುವಂತ ಎಲ್ಲರಿಗೂ ಕೂಡ ಗೌರವವನ್ನ ಕೊಟ್ಟು ಈ ಒಂದು ಸಂಸ್ಥೆ ಹೆಗ್ಗಳಿಕೆ ಪಾತ್ರವಾಗಿದೆ. ಯಾರೇ ಬರರು ಕೂಡ ಈ ಮುಖ್ಯ ಅತಿಥಿಗಳು ನಮ್ಮ ಬಗ್ಗೆ ದೊಡ್ಡ ಗೌರವವನ್ನ ಇಟ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡ್ತೀರಾ ಗೌಡ್ರೆ, ನೀವು ಯಶಸ್ವಿನ ತುದಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ, ನನ್ನ ಕಡೆಯಿಂದ ಅಂತೂ ಅಲ್ಲ, ನಾನು ಒಬ್ಬ ಸೇವಕ ಅಷ್ಟೇ. ನನ್ನ ಕಡೆಯಲ್ಲಿ ನನ್ನ ಹತ್ರ ಯಾವತ್ತೂ 10 ರೂಪಾಯಿ ಇರಲ್ಲ. ಪ್ರಾಮಾಣಿಕವಾಗಿ ನನ್ನ ಜೊತೆಯಲ್ಲಿ ನನ್ನ ತಂಡವೇ ಕೆಲಸ ಮಾಡುತ್ತೆ. ಎಲ್ಲರೂ ಅವರವರ ದುಡ್ಡು ಹಾಕಿ ಒಂದು ಪ್ರಾಮಾಣಿಕವಾಗಿ ನನಗೆ ಸಾಥ್ ಕೊಡ್ತಾರೆ. ನನ್ನ ಮನೆಯಿಂದ 10 ರೂಪಾಯಿ ನಾನು ಹಾಕಿಲ್ಲ, ಇದುವರೆಗೂ ಹಾಕಿಲ್ಲ, ಹಾಕೋದು ಇಲ್ಲ ಮೋಸ್ಟ್ಲಿ. ಎಲ್ಲ ನನಗೆ ಪ್ರಾಮಾಣಿಕವಾಗಿ ಸಹಕಾರವನ್ನ ನೀಡ್ತಾರೆ ಅಂತ ನಾನು ಹೇಳಬಲ್ಲೆ. ಇದನ್ನ ಅದೇನೋ ಗೊತ್ತಿಲ್ಲ, ನನಗೆ ಭಗವಂತನ ಶಕ್ತಿ ಇರೋದ್ರಿಂದ ಯಾವುದೇ ಕಾರ್ಯಕ್ರಮ ಫೇಲ್ ಆಗಲ್ಲ. ಹಾಗಾಗಿ ದೇವ್ರನ್ನ ನಂಬಿ ನಾನು ಬದುಕ್ತಾ ಇದ್ದೇನೆ. ಹಾಗಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನ ನೋಡಿ, DCP ಸಾಹೇಬ್ರು ಜೊತೆ ನೋಡ್ರೆ ನಾನು ಒಬ್ಬ ನಿಮ್ಮ ಜೊತೆ ಇರ್ಬೇಕು ಅಂತ ಆಸೆ ಪಟ್ಕೊಂಡು ಜೊತೆ ಇದೀವಿ. ಇಂತ ಎಲ್ಲರೂ ಕೂಡ, ಆಮೇಲೆ ನಮ್ಮ ಸಾಹೇಬ್ರು ಬರ್ಬೇಕಾಗಿತ್ತು, ಲಕ್ಷ್ಮೀಪತಯ್ಯನವರು, ಸಹಕಾರ ಸಂಘಗಳ ಅಪರ ನಿಬಂಧಕರು, ಅವರು ಕೂಡ ಬರ್ಬೇಕಾಗಿತ್ತು. ಅವ್ರಿಗೆ ಸ್ವಲ್ಪ ಸಮಯದ ಅಭಾವ, ಕಷ್ಟ ಆಗಿತ್ತು. ಇವತ್ತು ಅವ್ರ ಕೆಲಸ ದೊಡ್ಡ ಪೋಸ್ಟ್ ಅಲ್ಲಿ ಇರೋದ್ರಿಂದ ಬರಕ್ಕಾಗಿಲ್ಲ. ಹಾಗಾಗಿ ನಾನು ಅವ್ರಿಗೆ ಧನ್ಯವಾದ, ಯಾಕೆಂದ್ರೆ ನನಗೆ ಯಾವತ್ತು ಬೆನ್ನೆಲುಬಾಗಿ ನಿಂತಿರುವಂತವ್ರು. ಇನ್ನೂ ಹಲವಾರು ಜನ, ಮಕ್ಸೂದ್ ಇರ್ಬೋದು, ಮೆಹಬೂಬ್ ಪಾಷಾ ಇರ್ಬೋದು, ಡಾಕ್ಟರ್ ಗಿರೀಶ್ ಇರ್ಬೋದು, ಇನ್ನೂ ಹಲವಾರು ಜನ, ನಮ್ಮ ಸುಶೀಲಾ ಗೌಡ್ರು ಇರ್ಬೋದು, ಇನ್ನೂ ಹಲವಾರು ಜನ ನನಗೆ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ಮಹೇಂದ್ರ ಮುನ್ನೋತ್ ಇರ್ಬೋದು, ನನ್ನ ಹೆಸರು ಹೇಳ್ತಾ ಇಲ್ಲ ಕೆಲವ್ರನ್ನ, ಅದೇನ್ ಬರ್ತದೆ ಅದು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ನನ್ನ ತಂಡ ಏನು, ಪವಿತ್ರ ಇರ್ಬೋದು, ಕಾಂತರಾಜ್ ಇರ್ಬೋದು, ಮಂಜುನಾಥ್ ಇರ್ಬೋದು, ರೇಖಾ ಇರ್ಬೋದು, ಎಲ್ಲರೂ ಕೂಡ ನನಗೆ ಸಾಥ್ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನಮ್ಮ ಸಂಸ್ಥೆಯರಿಗೆ ಇರ್ಬೋದು, ಇಲ್ಲಿ ಬಂದಿರುವಂತವ್ರಿಗೆ ಇರ್ಬೋದು, ಹಾಗಾಗಿ ಎಲ್ರಿಗೂ ಒಂದು ಗೌರವ ಸಿಕ್ಕಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ.